ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾನಿವತ್ತು ಕೆಲವೊಂದು ಸೀಡ್ಸ್ಗಳನ್ನ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ನಮ್ಮ ಮನೇಲಿರುವಂತಹ ಸೀಡ್ ಕಲೆಕ್ಷನ್. ಸೊ ಇವತ್ತು ಹಾಕ್ತಿರುವಂಥದ್ದು ಕೆಲವೊಂದು ಇಂಗ್ಲೀಷ್ ವೆಜಿಟೇಬಲ್ಸ್ ಆ್ಯಂಡ್ ಇಂಗ್ಲೀಷ್ ಲೀಫಿ ಗ್ರೀನ್ಸ್ ಅಂತ ಹೇಳ್ತಾರೆ. ಹಾಗೆ ಇದು ಎಲ್ಲ ಆನ್ಲೈನಿಂದ ಪರ್ಚೇಸ್ ಮಾಡಿರೋದು, ಕೆಲವೊಂದು ಕೊಟ್ಟಿರುವಂಥದ್ದು. ಸೊ 100% ಜರ್ಮಿನೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಸೀಡ್ಸ್ಗಳು ಹಳೇದಿರ್ಬೋದು ಆ್ಯಂಡ್ ನಮ್ಮ ಈ ವೆದರಿಗೆ ಸೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ 100% ಜರ್ಮಿನೇಷನ್ ಇರುತ್ತೋ ಇಲ್ವೋ ನೋಡಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಸಾಯಿಲ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಮ್ಮ ಗಾರ್ಡನಲ್ಲಿರೋ ಸಾಯಿಲೇ. ಸೊ ಸ್ವಲ್ಪ ಡ್ರೈ ಆಗಿದೆ, ಅದಕ್ಕೆ ನಾನು ವರ್ಮಿ ಕಂಪೋಸ್ಟ್ ಅಂದರೆ ಎರೆಹುಳ ಗೊಬ್ಬರನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಮಣ್ಣೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ನಾನು ಹಾಕ್ತಾ ಇರೋ ಸೀಡ್ಸ್ಗಳು ಒಂದು ಕಾಟನ್ ಮತ್ತು ಚೆರಿ ಟೊಮೆಟೋಸಲ್ಲಿ ರೆಡ್ ಚೆರಿ ಟೊಮೆಟೊ ಕೂಡ ಇದೆ, ಹಾಗೆ ಯೆಲ್ಲೋ ಚೆರಿ ಟೊಮೆಟೊ ಕೂಡ ಇದೆ, ಹಾಗೆ ನಾರ್ಮಲ್ ಟೊಮೆಟೊ ಮತ್ತು ಆಲೋಪಿನೋಸ್. ಸೊ ಇದು ಪಿಕಲ್ಸಿಗೆ ಸಹ ಯೂಸ್ ಮಾಡ್ತಾರೆ ಮತ್ತು ಸಲಾಡ್ಸಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇನ್ನು ಉಳಿದಿದ್ದು ಲೀಫಿ ಗ್ರೀನ್ಸ್, ಥೈಮ್, ಸ್ವಿಸ್ ಚಾರ್ಡ್, ಲೀಕ್ ಮತ್ತು ಸೆಲರಿ. ಇದಿಷ್ಟು ಇಂಗ್ಲೀಷ್ ಲೀಫಿ ವೆಜಿಟೇಬಲ್ಸ್. ಇದಿಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, 100% ಜರ್ಮಿನೇಷನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಜಸ್ಟ್ ಟ್ರೈ ಮಾಡ್ತಾ ಇರೋದು ಈ ಹರ್ಬ್ಸ್ನ. ಇಲ್ಲಿ ನಮಗೆ ಮೇನ್ಲಿ ಬೇಕಾಗೋದು ಚೆನ್ನಾಗಿ ಡ್ರೈನೇಜ್ ಇರುವಂಥ ಪಾಟ್ಸ್ಗಳು ಮತ್ತು ಗಾರ್ಡನ್ ಸಾಯಿಲ್ ಮಿಕ್ಸ್. ಸೊ ಗಾರ್ಡನ್ ಸಾಯಿಲ್ ಮಿಕ್ಸ್ ನಾನಿಲ್ಲಿ ಗಾರ್ಡನ್ ಸಾಯಿಲ್ ಮತ್ತು ವರ್ಮಿ ಕಂಪೋಸ್ಟ್ ತೊಗೊಂಡಿದ್ದೀನಿ. ನೀವು ಅದಕ್ಕೆ ಕೋಕೋಪೀಟ್ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಅಂತ ಹೇಳಿದರೆ ಸಗಣಿ ಗೊಬ್ಬರ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಹಾಗೆ ನಾವು ಪಾಟ್ಗಳನ್ನ ಚೂಸ್ ಮಾಡ್ಕೊಳ್ಬೇಕಾದ್ರೆ ಒಳ್ಳೆ ಡ್ರೈನೇಜ್ ಇರೋ ಪಾಟ್ಸ್ಗಳನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಸೀಡ್ಲಿಂಗ್ ಎಲ್ಲ ಹಾಕಿ ನೀರು ಹಾಕ್ತಾ ಇರಬೇಕಾದ್ರೆ ಚೆನ್ನಾಗಿ ನೀರು ಡ್ರೈನ್ ಆಗಬೇಕು. ಅದು ಅಲ್ಲೇ ಡ್ರೈನೇಜ್ ಏನಾದ್ರು ಇಶ್ಯೂಸ್ ಇದ್ದರೆ ನೀರು ಚೆನ್ನಾಗಿ ಡ್ರೈನ್ ಆಗದೆ ಸಾಗಿ ಆಗೋ ಚಾನ್ಸಸ್ ಇರುತ್ತೆ. ಇದು ಸೀಡ್ಲಿಂಗ್ಸ್ ಗ್ರೋತಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೀಟಾಗಿ ಡ್ರೈನ್ ಆಗೋ ಅಂತಹ ಪಾಟ್ಸ್ಗಳನ್ನೇ ಚೂಸ್ ಮಾಡಿ. ಹಾಗೆ ನೀವು ಪಾಟಿಂಗ್ ಮಾಡಬೇಕಾದ್ರೆ ಒಂದು 20% ಕೆಳಗಡೆ ಕಲ್ಲುಗಳನ್ನ ಹಾಕ್ಬೋದು. ಇದು ನಿಮಗೆ ಡ್ರೈನೇಜಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನೀವು ಗಾರ್ಡನ್ ಸಾಯಿಲ್ ಮಿಕ್ಸ್ಚರ್ ಏನು ಮಾಡ್ಕೊಂಡಿರ್ತೀರ ಅದನ್ನು ಫಿಲ್ ಮಾಡಿ, ಅದಾದಮೇಲೆ ತೆಳ್ಳಗೆ ನೀವು ಸೀಡ್ಸ್ ಏನು ಹಾಕಬೇಕಂತಿದ್ದೀರಾ ಅದನ್ನು ಹಾಕಿ, ಅದಾದಮೇಲೆ ಮತ್ತೆ ಸಾಯಿಲ್ ಮಿಕ್ಸ್ಚರ್ ಏನಿರುತ್ತೆ ಅದನ್ನು ನೀಟಾಗಿ ತೆಳು ಲೇಯರಲ್ಲಿ ಹಾಕಿ. ನಾನು ಇಲ್ಲಿ ಎಲ್ಲ ಸೀಡ್ಸ್ಗಳನ್ನು ಇದೇ ಥರ ಹಾಕಿದ್ದೀನಿ. ಎಲ್ಲಾದ್ರ ಮೇಲೂ ತೆಳುವಾಗಿ ಒಂದು ಲೇಯರ್ ಮಣ್ಣನ್ನು ಹಾಕಿದ್ದೀನಿ. ದಪ್ಪ ಲೇಯರ್ ಹಾಕೋದ್ರಿಂದ ನಿಮಗೆ ಸೀಡ್ಲಿಂಗ್ಸ್ ಗ್ರೋತಿಗೆ ಎಫೆಕ್ಟ್ ಆಗ್ಬೋದು ಅಥವಾ ಲೇಟ್ ಗ್ರೋತ್ ಆಗ್ಬೋದು. ಹಾಗಾಗಿ ಎಲ್ಲ ಸೀಡ್ಸ್ಗಳನ್ನ ಹಾಕಿದ್ಮೇಲೆ ಅದನ್ನು ಒಂದೇ ಜಾಗದಲ್ಲಿಟ್ಟು ಎಲ್ಲದಕ್ಕೂ ನೀರನ್ನ ಸ್ಪ್ರೇ ಮಾಡಿ, ಇಲ್ಲ ಅಂತ ಹೇಳಿದರೆ ಗಾರ್ಡನ್ ವಾಟರ್ ಕ್ಯಾನ್ ಸಿಗುತ್ತಲ್ವ ಅದರಲ್ಲೂ ಕೂಡ ತೆಳ್ಳಗೆ ನೀರನ್ನ ಹಾಕಿ. ತುಂಬ ಜೋರಾಗಿ ಫೋರ್ಸಲ್ಲಿ ನೀರನ್ನ ಹಾಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಸೀಡ್ಸ್ ಕೊಚ್ಚೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಎಲ್ಲ ನೀರೆಲ್ಲ ಹಾಕಿ ಆದಮೇಲೆ ನೀವು ಎಲ್ಲ ಪಾಟ್ಸ್ಗಳನ್ನ ಸೆಮಿ ಶೇಡಲ್ಲಿ ಇಡಿ. ಬೆಳಗಿನ ಬಿಸಿಲು ಬೀಳಬೇಕು, ಇಲ್ಲ ಅಂದರೆ ಈವ್ನಿಂಗ್ ಬಿಸಿಲು ಇಲ್ಲ ಆಫ್ಟರ್ನೂನ್ ಬಿಸಿಲು ಬೀಳಬೇಕು. ಯಾವಾಗಾದರೂ ಒಂದು ಹೊತ್ತಿನ ಬಿಸಿಲು ಬೀಳಬೇಕು, ಆ ಥರ ಸೆಮಿ ಶೇಡಲ್ಲಿ ಇಡಿ. ಇದರಿಂದ ಅದು ಜರ್ಮಿನೇಷನ್ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ಸೀಡ್ಸ್ಗಳೇನು ಹಾಕಿರ್ತೀವಿ ತುಂಬ ಹೆಲ್ದಿ ಸೀಡ್ಲಿಂಗ್ಸ್ ಆಗಿ ಸಿಗುತ್ತೆ ನಮಗೆ. ಹಾಗೆ ನೀವು ಮತ್ತೆ ಇದಕ್ಕೆ ಬೇರೆ ಏನು ಮೇಂಟೈನ್ ಮಾಡಬೇಕಂತ ಇರಲ್ಲ. ದಿನ ನೀರು ಹಾಕಿದರೆ ಆಯಿತು. ಮಾಯ್ಶ್ಚರ್ ಲೆವೆಲ್ ಚೆಕ್ ಮಾಡಿ, ತುಂಬ ಸಾಗಿ ಆಗೋ ಥರ ನೀರು ಹಾಕಬೇಡಿ. ಎಷ್ಟು ಬೇಕು ಅಷ್ಟೇ ನೀರು ಹಾಕಿ ಸ್ಪ್ರಿಂಕಲ್ ಮಾಡಿ ನೀರನ್ನ. ಸೀಡ್ಲಿಂಗ್ಸ್ ಬಂದಮೇಲೂ ಕೂಡ ಅಷ್ಟೇ ಫೋರ್ಸಲ್ಲಿ ನೀರು ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಏನು ಮೊಳಕೆ ಹೊಡೆದಿರುತ್ತೆ ಸೀಡ್ಲಿಂಗ್ಸ್ ಬಂದಿರುತ್ತೆ ಅದು ಅಡ್ಡ ಬೀಳೋ ಚಾನ್ಸಸ್ ಇರುತ್ತೆ. ಸ್ಟ್ರೆಂತ್ ಇರಲ್ಲ, ಹೆಲ್ದಿಯಾಗಿ ಬರಲ್ಲ ಅದನ್ನು ರೀಪ್ಲ್ಯಾಂಟ್ ಮಾಡೋದಕ್ಕೆ. ಹಾಗೆ ನಾವು ಹಾಕಿರೋ ಸೀಡ್ಲಿಂಗ್ಸ್ಗಳು ಒಂದು 5 to 6 ಇಂಚಸ್ ಆದಮೇಲೆ ನೀವು ಅದನ್ನು ಬೇರೆ ಕಡೆ ರೀಪ್ಲ್ಯಾಂಟ್ ಮಾಡ್ಬೋದು. ಸೊ ಬೇರೆ ಪಾಟ್ಸ್ಗಳಿಗೂ ಹಾಕ್ಬೋದು, ಇಲ್ಲ ರೇಸ್ಡ್ ಗಾರ್ಡನ್ ಬೆಟ್ಟಿದ್ರೆ ಅದಕ್ಕೂ ಹಾಕ್ಬೋದು. ಹಾಗೆ ಎಲ್ಲರೂ ಕೂಡ ವೆಜಿಟೇಬಲ್ಸ್ನ ಆದಷ್ಟು ಮನೆಯಲ್ಲೇ ಬೆಳೆಯೋದಕ್ಕೆ ಟ್ರೈ ಮಾಡಿ. ಯಾರು ಗಾರ್ಡನಿಂಗಲ್ಲಿ ಎಕ್ಸ್ಪೀರಿಯನ್ಸೇ ಇಲ್ಲ, ಎಷ್ಟೋ ತನಕ ಟ್ರೈ ಮಾಡೇ ಇಲ್ಲ, ಅವರು ಮನೇಲಿರೋವಂಥ ಈ ಮೆಣಸಿನ್ಕಾಯಿ ಸೀಡ್ಸಿಂದ ಅಥವಾ ಟೊಮೆಟೊ ಸೀಡ್ಸಿಂದ ಸ್ಟಾರ್ಟ್ ಮಾಡಿ. ಇದರಲ್ಲೆಲ್ಲ 100% ನಿಮಗೆ ಸಕ್ಸಸ್ ಇದ್ದೇ ಇರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.